ಕಾಂಗ್ರೆಸ್ ಭವನ ಮತ್ತು ಪಕ್ಷದ ಪ್ರಮುಖ ಸಮಾವೇಶಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಹತ್ವದ ಮತ್ತು ಆವೇಶಭರಿತ ಭಾಷಣಗಳನ್ನು ಮಾಡಿದ್ದಾರೆ. ಅವರು ಕೆಪಿಸಿಸಿ ಕಚೇರಿ ಹಾಗೂ ರಾಜ್ಯದ ವಿವಿಧ ಕಾಂಗ್ರೆಸ್ ಭವನಗಳ ಕಾರ್ಯಕ್ರಮಗಳಲ್ಲಿ ಪಕ್ಷದ ಸಂಘಟನೆ ಮತ್ತು ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಿದ್ದಾರೆ. ವಿವಿಧ ಘಟಕದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು, ಇವತ್ತು ನಾವೆಲ್ಲರೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವಂಥ ಒಂದು ಭಾಗ್ಯ ನಮ್ಮೆಲ್ಲರೂ ಕೂಡ ದೊರೆತಿದೆ. ಕನ್ನಡ ನಾಡಿನ ಸಮಸ್ತ ಭಾರತೀಯರಿಗೆ, ಜಗತ್ತಿನಲ್ಲಿ ಎಲ್ಲೆಡೆ ನಡೆಸುತ್ತಿದ್ದ ಕನ್ನಡಿಗರಿಗೆ, ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಈ 80ನೇ ದಿನ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾನು ತುಂಬಿರುವುದರ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ಟಲು ನಮ್ಮೆಲ್ಲರೂ ಕೂಡ ಸಾಧ್ಯ ಇಲ್ಲ. ಸ್ವಾತಂತ್ರ್ಯವೇ ಜೀವನದ ಉಸಿರು. ಇದು ಸ್ವಾತಂತ್ರ್ಯ ಹೋರಾಟದ ಮುನ್ನುಡಿ ಬರೆದಂತಹ ದಿನ. ನಮ್ಮ ಅನೇಕ ನಾಯಕರು, ಮಹಾತ್ಮ ಗಾಂಧೀಜಿಯವರು, ನೆಹರು ಸಾಹೇಬರು, ವಲ್ಲಭಾಯ್ ಪಟೇಲ್ರವರು, ಆಜಾದ್ ಸಾಹೇಬರು, ಸರೋಜಿನಿ ನಾಯ್ಡು, ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಅನೇಕ ಹಿರಿಯ ನಾಯಕರು ಕೂಡ ಈ ದೇಶಕ್ಕೆ ಸಮರ್ಪಣೆ ಮಾಡೋದನ್ನು ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಆಶಯವೇನು? ಈ ರಾಜ್ಯದಲ್ಲಿ 80ನೇ ವರ್ಷದ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಈ ರಾಜ್ಯದ ಜನತೆಗೆ ತಮ್ಮ ನಂಬಿಕೆಯಂತೆ, ಇಚ್ಛೆಯಂತೆ ಸೇವೆ ಮಾಡಲು ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈ ರಾಜ್ಯವನ್ನು ಮುನ್ನಡೆಸಲು ರಾಗ, ದ್ವೇಷ ಯಾವುದೇ ಇರದೆ ಎಲ್ಲರೂ ಕೂಡ ಒತ್ತು ತೆಗೆದುಕೊಳ್ಳುವಂಥ ಕರ್ತವ್ಯವನ್ನು ನಾನು ಈ ಕಾಂಗ್ರೆಸ್ ಪಕ್ಷದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಂತೆ ನಿಮ್ಮೆಲ್ಲರೂ ಕೂಡ ಒಟ್ಟು ತೆಗೆದುಕೊಂಡೋಗಿ ದುಡಿಯಲು ನಾನು ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮ ಹಿರಿಯರು, ನಾವೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರಲಿಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಉಳಿಸ್ಕೋಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಪಾಲ್ದಾರರಾಗಬೇಕು. ನೀವೆಲ್ಲ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಕೂಡ ಕೊನೆ ಇಲ್ಲ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದೆ ಅನ್ನೋದನ್ನು ಡಿ.ವಿ.ಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ತಾವೆಲ್ಲ 45 ವರ್ಷದಿಂದ ನಮ್ಮನ್ನು ಗಮನಿಸಿದ್ದೀವಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮುನ್ನಡೆಸಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಮ್ಮ ಮೇಲೆ, ಕರ್ನಾಟಕದ ಮೇಲೆ ಏನು ಒಂದು ವಿಶ್ವಾಸ, ನಂಬಿಕೆಯನ್ನು ಇಟ್ಟಿದ್ದಾರೆ, ಅದನ್ನೆಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಮುನ್ನಡೆಸೋಣ. ಇವತ್ತು ಅನೇಕ ಹೊಸ ಹೊಸ ಯೋಜನೆಗಳು, ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಈಗಾಗಲೇ ನಾವು ಜನರಿಗೆ 5 ಗ್ಯಾರಂಟಿಗಳನ್ನು ನಡೆಸಿಕೊಂಡು ಕೂಡ ಬಂದಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗಾಗಲೇ 3 ವರ್ಷಗಳ ಕಾಲ ಈ ರಾಜ್ಯವನ್ನು ಮುನ್ನಡೆಸಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ನಾವು ನೀವೆಲ್ಲ ಸೇರಿ ಒಟ್ಟು ದುಡಿದು ಜನರ ಭಾವನೆಯಂತೆ ಎಲ್ಲ ವರ್ಗದ ಜನರನ್ನು ಒಟ್ಟು ತೆಗೆದುಕೊಳ್ಳುವಂಥ ಕೆಲಸದಲ್ಲಿ ನಾವೆಲ್ಲ ತೊಡಕೊಂಡು ಈ ದೇಶದ ಪ್ರಜಾಪ್ರಭುತ್ವದ ಅರ್ಥಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಬರೆಯೋಣ ಅಂತ ತಾಸು ನನಗೆ ಇನ್ನು 2 ಗಂಟೆಗಳ ಕಾಲ ಇರಬೇಕು ಅನ್ನೋ ಆಸೆ ಇದೆ. ಇಲ್ಲೇ ಇದ್ದೇನೆ. ದಾರಿಚೂರು ಕಾರ್ಯಕ್ರಮದ ಈ ಒಂದು ಜಾಗದಲ್ಲಿ ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಈ ಒಂದು ಮಂಟಪ ಇದೆ, ನಮ್ಮ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಮತ್ತೆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ಮತ್ತೆ ಶುಭವನ್ನು ಹಾರೈಸಿ ಮುಂದಿನ ದಿನದಲ್ಲಿ ಅನೇಕ ವಿಚಾರಗಳನ್ನು ಮತ್ತೆ ಚರ್ಚೆ ಮಾಡ್ತೇನೆ. ಹರಿಪ್ರಸಾದ್ ಸಾಹೇಬರು ಮುಂದಕ್ಕೆ ಕಾರ್ಯಕ್ರಮ ಮುಂದುವರಿಸ್ತಾರೆ. ರಾಜ್ಯದ ಜನತೆಗೆ, ರಾಷ್ಟ್ರದ